ಯಾರವಣ್ಣ ಕರುಗಳೆಲ್ಲ ನಿಮ್ಮ ಯಾವರು? ನಾವು ಜೋಡಗಟ್ಟೆ ಅಣ್ಣ. ಜೋಡಗಟ್ಟೆ, ಅಲ್ಲಿಂದ ಬಂದ್ರಾ? ನಿಮ್ಮೂರು ಮನೆ ಬಂದಿದ್ವಲ್ಲ ಜಾತ್ರೆಗೆ? ಹಾಂ ಬಂದಿರಲ್ಲ. ಹಾಂ, ಎಷ್ಟು ಜೋಡಿ ತಂದಿದ್ದೀರಾ? ಒಂದು 10 ಜೋಡಿ ಇವೆ ಕರುಗಳೇ ಅಲ್ಲ? ಎಲ್ಲ ಕರುಗಳೇ. ಹಾಂ ಹಾಂ, ಚೆನ್ನಾಗಿದೆ. ಇವು ಎಷ್ಟು ಏನು ರೇಟು? 62 ಇವಾ? ಎಲ್ಲ ಎಲ್ಲಿ ಜೋಡಿ ಹಾಕ್ತೀರಾ ನೀವು? ಹಳ್ಳಿಗಳ ಮೇಲೆ ಹಾಂ ಹಾಂ ಹಾಂ, ನೀವೇ ಊಟ ಮಾಡಿ ಮಾರ್ತೀರಾ? ನಿಮ್ಮ ಹೆಸರು? ದರ್ಶನ್ ಅಂತ. ದರ್ಶನ್ ಅಂದರೆ ಮೊಬೈಲ್ ನಂಬರ್ ಹೇಳಿ. 9108532451. ಗುಟ್ಟೆ ಜಾತ್ರೆ ವರ್ಷ ವರ್ಷ ಬರ್ತೀರಾ? ಹಾಂ, ವರ್ಷ ವರ್ಷ ಬರ್ತೀವಿ. ಹಾಂ, ಇದು ಒಂಟಿನಾ? ಹಾಂ, ಒಂಟಿ ಅಣ್ಣ. ಇದಕ್ಕೇನು ಹೇಳ್ತೀರಾ? 42. ಎಲ್ಲ ಹಳ್ಳಿಕಾರರು ಜಾತಿ ನೋಡಿ ತಗೊಳ್ತೀರಾ? ಹಾಂ, ಜಾತಿ ನೋಡಿ ಒಳ್ಳೆಯ ಜಾತಿನೇ ತಗೊಳ್ತೀರಾ? ಅಲ್ಲಿ ಬನ್ನಿ, ಸ್ವಲ್ಪ ಹೇಳಿ ಬನ್ನಿ. ಇವು ಒಂದು ವರ್ಷದವ? ಹಾಂ, ಒಂದು ವರ್ಷ. ಇವೇನು ಹೇಳ್ತೀರಾ ದರ್ಶನ್? ಹಾಂ, ಇವು 72. ಮತ್ತೆ ಬೇರೆ ಯಾವ ಜಾತ್ರೆ ಹೋಗ್ತೀರಾ ಈಗ? ಬೇರೆ ಗುಟ್ಟೆ ಇದು ಕೋಟೆಬೆಟ್ಟ. ಯಾವ್ದು ಬೆಟ್ಟ? ಕೋಟೆಬೆಟ್ಟ. ಎಲ್ಲಿ ಬರುತ್ತೆ ಅದು? ನಾಮಂಗ್ಲ. ಯಾವಾಗದು? ಇನ್ನೊಂದು 15 ವಾರ 15. ಇದು ಜೋರ ಸೇರುತ್ತಾ? ಅದು ಜೋರ ಸೇರುತ್ತೆ. ಹೌದಾ? ನಾನು ನಿಮಗೆ ಫೋನ್ ಮಾಡ್ತೀನಿ, ಹೇಳಿ ಯಾವಾಗ ಅಂತ. ಬರ್ತೀನಿ ಅಲ್ಲೂ. ಹಾಂ, ಚೆನ್ನಾಗಿದಾವೆಲ್ಲ. ಇವು 62. ಇವೊಂದು 8-9 ತಿಂಗಳ? ಹಾಂ, ಒಂದು 8-9 ತಿಂಗಳು. ಇಲ್ಲ ಹಾಲು ಕೊಡ್ಬೇಕಾ ಈಗ ನೀವು ಇವಕ್ಕೆ? ಹಾಲು ಬೆಣ್ಣೆಲ್ಲ ಕೊಡ್ಬೇಕು, ನಾವೇನು ಕೊಡಲ್ಲ. ತಿಂಡಿ ವ್ಯಾಪಾರಕಾರ. ಹಾಂ, ಅದೇ ತಗೊಂಡೋಗ್ಬೇಕಾ? ಹಾಲು ಕೊಟ್ಟರೆ ಇನ್ನೂ ಚೆನ್ನಾಗಿ ಆಗ್ತವೆ ಅಲ್ವಾ? ಹಾಂ, ಯಾವ್ದು ಬೇಕೋ ನಿಮಗೆ ಕರೆ ಮಾಡ್ತಾರೆ ನಿಮಗೆ. ಯಾವ್ದು? ಮಾಗಡಿ. ಎಷ್ಟು ಹೇಳ್ತೀರಣ್ಣ ಇದು ಹಸುಕರು? ಎಷ್ಟು ಹೇಳ್ತೀರಾ? ನಾವು ಹೇಳ್ತಾ ಇದೀವಿ 75. ಹಾಂ, ಅದೇ ಹಸುಕರು. ಯಾವ್ರಣ್ಣ? ಹಾಂ ಹಾಂ, ಇವೆಲ್ಲ ನಿಮ್ದೇನಾ? ಇವೆರಡು ಕರುಗಳಾ? ಎಷ್ಟು ಹೇಳ್ತೀರಿ ವ್ಯಾಪಾರ? ಎಷ್ಟು ಕೊಟ್ರಿ? ಎಷ್ಟು? 19 ಕೊಟ್ರಿ. ಇದನ್ನು ಕೊಟ್ಟಿಲ್ಲ. ಎಷ್ಟು ಹೇಳ್ತೀರಿ ಇದು? 25. ಇವ್ಯಾರು ನಿಮ್ಮವನಾ? ಆ ಕಡೆ ಹೋದ್ರಾ? ಹಾಂ, ಹಾಂ, ಯಾವುದದು? ಹಾಂ ಹಾಂ, ಹೌದಾ? ಸೆಂಟ್ರಿಗೆ ನಿಂತ್ಕೊಂತೀನಿ. ಹಾಂ, ನಿಮ್ಮ ಮೆಸೇಜ್ ಬಿಟ್ಬಿಡ್ತೀನಿ ಅವ್ರಿಗೆ. ಹಾಂ, ಹಿಡ್ಕೊಂಬಿಡಿ. ಕೇಳ್ತೀನಿ. ನಿಮ್ಮ ಹೆಸರು ಹೇಳಿ. ಗೋಪಯ್ಯ. ಯಾವೂರು? ಯಾವುದು? ಕೆರೆ ಕ್ಯಾತ್ನೂರು ಅಂತನಾ? ಎಲ್ಲಿ ಬರ್ತದೆ? ಹೊಸಪೇಟೆ. ಈ ಬೀದ್ದರಿಗಳಾ? ಹೊಡ್ಸ್ಬಿಡ್ತೀರಾ? ಹಾಂ 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 ಹಾಂ. ಎಷ್ಟು ವ್ಯಾಪಾರ ಎಷ್ಟು ಹೇಳ್ತೀರಾ? ಒಂದು 40 ಹೇಳ್ತಿದ್ದೆ. ಹಾಂ, ಈಗ ಒಂದು 30 ಹೇಳ್ತಾ ಇದ್ದೀನಿ. ಹೌದಾ? ಸರಿನಾ? ಹಾಂ ಹಾಂ ಹಾಂ. ಸಾಕ್ಬೇಕಂತ ಸಾಕ್ಬಿಡ್ತೀವಿ. ಯಾವಾಗಲೂ ಇರ್ಬೇಕಾ ನಿಮ್ಮ ಮನೇಲಿ ದನಗಳು? ಪಕ್ಕದಾಗ ಕುತ್ಕೊಂಡು ಸಾಕು ಮನೆ ಕಂಬಿಡ್ತೀವಿ. ಹೌದಾ? ಹೌದು, ಸತ್ಯ ಮಾತ್ರ. ಹಾಂ ಗೊತ್ತಾ? ಹಾಂ. ಅವ್ನು ತುಣ್ಣೆ ಉಣ್ಣು. ಯಾವ್ರವಣ? ಮಾಗಡಿಯವರ? ಇನ್ನೊಂದು 3 ದಿನ ಇರುತ್ತೆ ಜಾತ್ರೆ?
3 ದಿನ ಇರುತ್ತೆ ಫುಲ್ಲು. ಹಾಂ, ನೀವು ಯಾವತ್ತು ಬಂದ್ರಿ? ಇವತ್ತು ಬಂದ್ರಾ? ಓಕೆ ಓಕೆ. ಇದಾದ್ಮೇಲೆ ಯಾವ ಜಾತ್ರೆ ನಿಮ್ಮದು? ಸಿದ್ಧಗಂಗಿನಾ? ಅದೇ ಅದೇ. ಒಂದು ಫೋಟೋ ಬರ್ತೀನಿ ಯೂಟ್ಯೂಬಾಗ ಬರ್ತೀವಿ ಆಗು. ದೇಶ ಉಳಿಸ್ಬೇಕು ಅಂತ ಎಲ್ಲ ಮಾತಾಡ್ರಿ ಅಂತೀರ. ಯಾವ್ರವರು? ಬಡಿಗೇವನಹಳ್ಳಿ ಸರ್. ನಿಮ್ಮ ಹೆಸರು? ಸಿದ್ದರಾಜ್ ಒಂದು ಸರ್. ಸಿದ್ದರಾಜ್ ಅವರೇ, ಇಲ್ಲಿ ಗುಟ್ಟೆ ಜಾತ್ರೆ ವರ್ಷ ವರ್ಷ ಬರ್ತೀರಾ? ವರ್ಷಕ್ಕೂ ಬರಲ್ಲ. ಹಾಂ. ನಾನು ನಮ್ಮ ಸಹಕಾರರು ಇಲ್ಲಿ ಜಮೀನು ತಂದಿದ್ದಾರೆ ಬೆಂಗಳೂರಿಂದ ಬಂದು. ಓಕೆ. 2 ಎಕರೆ. ಅದಕ್ಕೆ ಯಾರು ಹೋಗಿ ಬೇರೆ ದನ ಕೇಳಿದೆ. ಹಾಂ. ಅದಕ್ಕೆ ಯಾರು ನೀವು ಕೇಳ್ತೀವಿ ತಗೊಳ್ಳೆ ಒಂದು ಜೊತಿನ ದುಡ್ಡು ನಾನು ಕೊಡ್ತೀನಿ ಅಂತ ಕೊಡ್ಸವ್ರೆ. ಹಾಂ. ಏನು ಹೇಳ್ತೀರಿ ವ್ಯಾಪಾರ ಇವು? 65,000 ಹೇಳ್ತೀನಿ ಸರ್. ಓಕೆ. ಯಾರ ಕೇಳೋರ? 58 ಕೇಳ್ಯಾರ ಸರ್. 58 ಕೇಳಿದ್ರೆ ಕೊಟ್ಟಿಲ್ಲ? ಕೊಟ್ಟಿಲ್ಲ ಸರ್. ಓಕೆ. ಹಳ್ಳಿ ಕಾರ ಅಂದ್ರೆ ನಿಮ್ಗೆ ಇಷ್ಟನಾ? ಹಳ್ಳಿಕರ ಅಂದ್ರೆ ಇಷ್ಟ ಸರ್. ಹಾಂ. ದೇಶದಲ್ಲಿ ಇಷ್ಟ ಖಾತೆನು ಹೊಡೆಯಲ್ಲ ಸುಟ್ಟಿರುವ ಖಾತೆ ಮುಚ್ಚು ಹೆಸರು ಬರ್ತಾರೆ ತಿನ್ನಿರು ವಿಷಯ ಬಗ್ಗೆ ಯಾವೂ ಇಲ್ಲ. ಅಲ್ಲಿ ನಿಂತ್ಕೋಣ. ನೀನು ಪಕ್ಕ ನಿಂತ್ಕೊ. ಅಣ್ಣ ತಮ್ಮ ಹೆಸರು ಹೇಳಿ? ಖಲೀಲುಲ್ಲಾ ಖಾನ್. ಊರು? ಮುತ್ತನಪಾಳ್ಯ. ಎಲ್ಲಿ ಬರುತ್ತೆ ಅದು? ಕುದೂರು ಓ, ಕುದುರೆ ಹತ್ರನಾ? ಹಾಂ, ಓಕೆ ಓಕೆ. ಚೆನ್ನಾಗಿದೆ ಅಣ್ಣ. ಎಲ್ಲಿ ಮಂಡ್ಯ ಕಡೆ ತಂದ್ರೆ ಇವು? ಹಾಂ ಹಾಂ. ಅಲ್ಲೂ ವ್ಯಾಪಾರ ಎಷ್ಟು ಹೇಳ್ತೀರಾ? 260 ಹೇಳ್ತಾರೆ. 260. ಹಾಂ ಹಾಂ. ಗುಟ್ಟೆ ಜಾತ್ರೆಗೆ ವರ್ಷ ವರ್ಷ ಬರ್ತೀರಾ ಈ ಕಡೆ? ಇದಾದ್ಮೇಲೆ ಯಾವ ಜಾತ್ರೆ? ಇದು ಸಿದ್ಧಗಂಗೆ. ಸಿದ್ಧಗಂಗೆ. ಹಾಂ. ಸೊ ಹಳ್ಳಿಕಾರ ಅಂದರೆ ನಿಮ್ಗೆ ನಮ್ಮ ಜಾತಿ ಹಳ್ಳಿಕಾರ ಅಂದ್ರೆ ಭಾಳ ಇಷ್ಟ ನಿಮಗೆ? ಭಾರಿ ಇಷ್ಟ. ಹಾಂ. ಮುತ್ತಾಗಿನ ಕಾಲದಿಂದ ಹಳ್ಳಿಕಾರ ಅಂದ್ರೆ ಭಾರಿ ಇಷ್ಟ. ನಾವು ಸಾಕೋದೇ. ಹೌದಾ? ಅದೇ ಅದೇ. ಇನ್ನು 4 ಓರಿ. ಹಾಂ. ಓರಿ ಮಾತ್ರ ನಾವು ದನ ಶೋಕಿಗೆ ಸಾಕೋದು ಹಳ್ಳಿಕರ್ ದನಗಳು. ನಿಮ್ಮ ಹೆಸರು ಹೇಳಿ? ನಮ್ಮ ಹೆಸರು ಶಿವಕುಮಾರ್ ಅಂತ. ನಾವು ಒಂದೇ ಊರವರು. ಹಳ್ಳಿಕಾರ ಬಗ್ಗೆ ಏನು ಹೇಳ್ತೀರಿ ಹೇಳಿ? ಅದೇ ಸರ್, ಹಳ್ಳಿಕರ್ ರೈತರು ನಾವು ದನ ಮನೆಗೆ ಇರ್ಲೇಬೇಕಂತ ಒಂದು ಎತ್ಕೊಳ್ಳು ಅಂತ. ಅದೇ. ನಮ್ಗೆ ಭಾರಿ ಎತ್ಕೊಳ್ಳು ಅಂದ್ರೆ ಭಾರಿ ಇಷ್ಟ. ನಮ್ಮ ಪರಂಪರೆ, ನಮ್ಮ ಕುಟುಂಬದ ಪರಂಪರೆ ಎಲ್ಲ ಉಳಿಸ್ಕೋಬೇಕು. ಹಳ್ಳಿಕಾರ ಎಲ್ಲರೂ ಸಾಕೊಂಡು. ಈಗಿನ ಜನರೇಷನ್ ಯಾವ್ದು ಈ ತರ ಹಳ್ಳಿಕಾರ ದನಗಳೇ ಇಲ್ಲ ಸರ್. ಹೌದೌದು. ಇವಾಗೆಲ್ಲ ಫ್ಯಾಕ್ಟ್ರಿ ಕಡೆ, ಬೆಂಗಳೂರು ಕಡೆ, ಸಿಟಿ ಕಡೆ ಬಿದ್ದುಬಿಟ್ಟು ಹಳ್ಳಿಕಾರ ಅನ್ನೋದೇ ಹೊರಟಾಗಿದೆ. ಅದೇ. ಬರೀ ದುಡ್ಡಿನ ನೋಡ್ತಾರೆ ಹೊರತು ಸೀಮೆ ಹಾಲು ಬರೀ ಇವೇ ನೋಡ್ತಾರೆ. ತೋಟ ಗೀಟ ಓರಿ ಸಾಕೋದು, ಜಾತ್ರೆ ಹೊಡೆಯೋದು ಅದೆಲ್ಲ ಯಾರು ಮಾಡಲ್ಲ. ತುಂಬಾ ಕಡಿಮೆ ಆಗ್ಬಿಡ್ತು. ಕೆಲವೊಂದು ಹಳ್ಳಿ ಕಡೆ ಹುಚ್ಚಿರೋರು ಮಾತ್ರ ಸಾಕ್ತಾರೆ. ಅಲ್ಲ, ಇತ್ತೀಚೆಗೆ ಸ್ವಲ್ಪ ಉತ್ಸಾಹ ಬರ್ತಾ ಇದೆ ಯುವಕರಲ್ಲಿ. ಕೆಲವರು ಹೌದೌದು. ಎಲ್ಲ ಸಂಪಾದನೆ ನೋಡ್ತಾರೆ ಹೊರತು ದನ ಮೇಸೋದು ಪನ ಮೇಸೋದು ಅಂದ್ರೆ ಎಲ್ಲ ಹಿಂಜರಿತಾರೆ. ದನ ಮೇಸೋರ್ಗೆ ಹೆಣ್ಗಳು ಕೊಡಲ್ಲ ಇವಾಗ. ಅದೊಂದು ಪಾಯಿಂಟ್ ಕೂಡ ಇಟ್ಕೊಂಡು ಕೆಲವರು ದನ ಮೇಸ್ತಿರೋರು ಕೂಡ ಬಿಟ್ಟು ಸಿಟಿ ಕಡೆಗೆ ಹೋಗ್ತಾವ್ರೆ. ಹೆಣ್ಣು ಸಿಗಲ್ಲ ಅಂತ ಆಗ್ತಾ ಇದೆ. ಹಳ್ಳಿ ಮಕ್ಳು ಹೆಣ್ಮಕ್ಳು ಇನ್ನ ಚೆನ್ನಾಗಿ ನೋಡ್ಕೊಂತವೆ, ಯಾರು ಕೊಡಲ್ಲ ಜಾಸ್ತಿ. ಹೌದು, ಈ ಜಾತ್ರೆ ಇದೆ ದೊಡ್ಡದ ನಾನು ನೋಡ್ದಂಗೆ. ಗುಟ್ಟೆ ಜಾತ್ರೆಯಲ್ಲಿ ಇವೇ ಹೌದು. ಏನ್ ಸಾಧು ಐತೆ, ಎಲ್ಲಿ ಏನ್ ಮಾಡಿದ್ರು ಏನು ಬುದ್ಧಿ ಅಲ್ಲ. ಹೌದೌದು, ಬಹಳ ಚೆನ್ನಾಗಿದ್ದಾವೆ. ಸ್ವಾಮಿ, ತಮ್ಮದು ಮೊಬೈಲ್ ನಂಬರ್ ಹೇಳಿ. ನಂಬರ್ ಹೇಳಿ ಅವ್ರಿಗೆ. ನನ್ನ ಮಗ ಹೇಳ್ತಂತೆ. ಹಾಂ ಹೇಳಿ, ಜೋರ ಹೇಳಿ. ಮದ್ದಿಂದ ಹೇಳಿ. 9743258001. ನಿಮ್ಮ ಹೆಸರು? ರಫರ್. ಓಕೆ. ಚೆನ್ನಾಗಿದೆ ಅಣ್ಣ, ಚೆನ್ನಾಗಿ ಸಾಕಿದ್ದೀರಾ. ಖುಷಿ ಆಗ್ತದೆ ನೋಡಿದ್ರೆ. 4 ವರ್ಷ ಇನ್ನೂ ಓರಿ. ಅದೇ ಅದೇ ಚೆನ್ನಾಗಿದ್ದಾವೆ. ಈಗ ಹೌದೌದು. ಇವಾಗಲೇ ಎಚ್ಚೆತ್ಕೊಂಡು ಇಲ್ಲೇನು ಕಮಿಟಿ ಇದು ಕೊಡ್ತಾ ಇಲ್ಲ, ಪ್ರೈಸ್ ಕೊಡಲ್ವಾ ಇಲ್ಲಿ? ಕೊಡ್ತಾರಲ್ಲ? ಕಮಿಟಿ ಇದೆ, ನಾಳೆ ಇದೆ. ಹಾಂ ಇದೆ, ಮಾಡಲಿ ಮಾಡಲಿ. ನೋಡಿ ಅದರಲ್ಲಿ ಯಾವುದು ಚೆನ್ನಾಗಿರುತ್ತೆ ನೋಡಿದ್ರೆ ಪ್ರೈಸ್ ಫಸ್ಟ್, ಸೆಕೆಂಡ್, ಥರ್ಡ್ 3 ಇರುತ್ತೆ. ಹಾಂ ಹಾಂ ಹಾಂ. ದನ ಸಾಕೋದ್ಕಿಂತ ನಮ್ಗೆ ಓರಿ ಮೆರವಣಿಗೆ ಮಾಡೋದು. ಇವಾಗಲೇ ಎಚ್ಚೆತ್ಕೊಂಡು ಯುವಕರುಗಳು ಈ ಹಳ್ಳಿ ಕಾರು ಓರಿ ದನ ಅಂತ ಉತ್ಸಾಹ ಪಟ್ಟರೆ ಮಾತ್ರ ಉಳಿತದೆ ಇದು ತಳಿ. ಇಲ್ಲ ಇನ್ನು 4-5 ವರ್ಷ ಹೋದ್ರೆ ಹುಡುಕ್ಬೇಕು ಎಲ್ಲಾದ್ರೂ ಒಂದೊಂದು ನಾವು. ಆ ತರ ಆಗ್ಬಿಡ್ತಾ ಇದೆ ಪರಿಸ್ಥಿತಿ. ಕರೆಕ್ಟ್ ಬಹಳ ಕಷ್ಟ ಆಗಿದೆ.
ಹೋದ್ವಲ್ಲ ಕರೆ